ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆ ರಂಗದಾಸ ಶಾನ್ಭಾಗ್ ಹೆಗಡೇಕರ್ ಬಾಲಮಂದಿರದ ಪುಟಾಣಿಗಳು ವಿಭಿನ್ನವಾಗಿ ವನ ಮಹೋತ್ಸವ ಆಚರಿಸಿ ಗಮನವನ್ನ ಸೆಳೆದಿದ್ದಾರೆ. ಕುಮಟಾ ತಾಲೂಕಿನ ವಿದ್ಯಾಗಿರಿಯ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆ ರಂಗದಾಸ ಶಾನ್ಭಾಗ್ ಹೆಗಡೇಕರ್ ಬಾಲಮಂದಿರದ ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ಪುಟಾಣಿಗಳು ವಿನೂತನವಾಗಿ ವನ ಮಹೋತ್ಸವ ಆಚರಿಸಿದ್ದಾರೆ. ಮನೆಯಿಂದಲೇ ವಿವಿಧ ಹಣ್ಣು, ಹೂವಿನ ಗಿಡಗಳನ್ನು ತಂದು ಶಾಲಾ ಆವಾರದಲ್ಲಿ ನೆಟ್ಟು ವನ ಮಹೋತ್ಸವ ಆಚರಿಸಿದರು. ಜೊತೆಗೆ ಪರಿಸರದ ಕುರಿತಾಗಿ ಕಾಳಜಿ ಬೆಳೆಸಿಕೊಳ್ಳುವ ಬಗ್ಗೆ ಜಾಗೃತಿ ಜಾಥಾ ನಡೆಸಿ ಗಮನ ಸೆಳೆದರು. ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ. ಪರಿಸರದ ರಕ್ಷಣೆಯ ಕುರಿತಾಗಿ ಘೋಷಣೆಗಳನ್ನು ಕೂಗುತ್ತಾ ಪರಿಸರ ಗೀತೆಗೆ ಹೆಜ್ಜೆ ಹಾಕಿದ ಪುಟಾಣಿಗಳು ಎಲ್ಲರೂ ಪರಿಸರವನ್ನು ಉಳಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸರಸ್ವತಿ ವಿದ್ಯಾಕೇಂದ್ರದ ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್, ಪರಿಸರ ಉಳಿಸಿ ಬೆಳೆಸಿ ಸಂರಕ್ಷಿಸಬೇಕು ಎಂಬ ಸಂಕಲ್ಪ ಮಾಡಬೇಕು. ಪರಿಸರ ರಕ್ಷಣೆ ನಮ್ಮ ಮನೆಯಿಂದ ಅಲ್ಲ, ನಮ್ಮ ಮನಸ್ಸಿನಿಂದಲೇ ಪ್ರಾರಂಭವಾಗಲಿ. ಪರಿಸರ ಅವಸಾನದ ಅಂಚಿನಲ್ಲಿದ್ದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಬಹಳ ಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು. ಬಾಲಮಂದಿರದ ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ, ಶಿಕ್ಷಕಿ ಜಯಾ ಶಾನ್ಭಾಗ್, ರಾಧಿಕಾ ಶಾನ್ಭಾಗ್, ಜಯಲಕ್ಷ್ಮಿ ಪಟ್ಗಾರ್ ಹಾಗೂ ಇತರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ಮಾರ್ಗದರ್ಶನ ಮಾಡಿದ್ದು ವಿಶೇಷವಾಗಿತ್ತು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.